ಹಲೋ ಫ್ರೆಂಡ್ಸ್ ಇದನ್ನು ನಾನು ಕ್ರೋಶಾ ಬಾರ್ಡರ್ ಕುಚ್ಚು ಡಿಸೈನ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಈಸಿ ಕ್ರೋಶಾ ಡಿಸೈನ್. ಇದು ತುಂಬಾ ಚೆನ್ನಾಗೂ ಕಾಣಿಸುತ್ತೆ, ಕ್ಯೂಟ್ ಆಗಿರುತ್ತೆ. ಇದರಲ್ಲಿ ಕುಚ್ಚು ಬರೋದಿಲ್ಲ, ಜಸ್ಟ್ ಬಾರ್ಡರ್ ಆಗಿ ಕಾಣಿಸುತ್ತೆ. ತುಂಬಾ ಈಸಿ ಫ್ರೆಂಡ್ಸ್. ಇದನ್ನು ಹೇಗೆ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ. ವಿಡಿಯೋನ ನೋಡ್ತಾ ಇರಿ, ತುಂಬಾ ಈಸಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇವತ್ತು ನಾನು ಬಾರ್ಡರ್ ಡಿಸೈನ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ಸ್ಯಾರಿಗೆ. ತುಂಬಾ ಈಸಿ. ಮೊದಲು ನಾನು ಅದಕ್ಕೆ ಪಿಂಕ್ ಕಲರ್ ದಾರವನ್ನು ಅರಳೆ ತೊಗೊಂಡಿದ್ದೀನಿ. ಅದನ್ನು ಗಂಟನ್ನು ಹಾಕಿಟ್ಕೊಳ್ಳೋಣ. ಜೊತೆಗೆ ಸ್ಮಾಲ್ ಬೀಡನ್ನು ಸಹ ತೊಗೊಂಡಿದ್ದೀನಿ. ಈಗ ನಾನು ಸ್ಯಾಂಪಲ್ ಪೀಸ್ಗೆ ಹಾಕೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಟ್ ಬ್ಯಾಕ್ ಸೈಡ್ಗೆ ಬರೋ ಥರ ನಾವು ಬಟ್ಟೆಗೆ ನಾಟನ್ನು ಹಾಕ್ಕೊಳ್ಳೋಣ. ಒಂದು ಸಿಂಗಲ್ ಲಾಕನ್ನು ಹಾಕ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. ಸಿಂಗಲ್ ಲಾಕನ್ನು ಹಾಕಿದ್ದೀನಿ. ಹಾಕಿದ ನಂತರ ನಾವು ಒಂದು ಚೈನ್ ಸ್ಟಿಚ್ಚನ್ನು ತೊಗೊಂಡು ಅದನ್ನು ನಾವು ಬಟ್ಟೆಗೆ ಒನ್ ಟೈಮ್ ಲಾಕನ್ನು ಮಾಡ್ಕೊಳ್ಳೋಣ. ಒಂದು ಚೈನ್ ತೊಗೊಳ್ಳೋಣ, ಒಂದು ಚೈನ್ ಸ್ಟಿಚ್ ತೊಗೊಳ್ಳೋಣ. ನಂತರ ಅದನ್ನು ಒನ್ ಟೈಮ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಮತ್ತೆ ತೋರಿಸ್ತಿದ್ದೀನಿ. ಒಂದು ಚೈನ್ ಬಟ್ಟೆಗೆ, ಅದು ಎಲ್ಲಿಗೆ ಬರುತ್ತೆ ಒಂದು ಚೈನ್ ಲೆವೆಲ್ಗೆ ಲಾಕನ್ನು ಮಾಡ್ಕೊಳ್ಳೋಣ ಬಟ್ಟೆಗೆ. ನೋಡಿ, ಅರ್ಥ ಆಗ್ತಿಲ್ಲ ಅಂದರೆ ಮತ್ತೆ ಹೇಳ್ತೀನಿ. ಒಂದು ಚೈನ್ ಮಾತ್ರ ತೊಗೋಬೇಕಿಲ್ಲಿ. 2 ಚೈನ್, 3 ಚೈನ್, 4 ಚೈನ್ ಈ ಥರ ಅಲ್ಲ. ಜಸ್ಟ್ ಒಂದು ಚೈನ್ ಯಾವ ಲೆವೆಲ್ಗೆ ಬರುತ್ತೆ ಅದೇ ಲೆವೆಲ್ಗೆ ನಾವು ಕರೆಕ್ಟಾಗಿ ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ಇದೇ ಬೇಸ್, ಸ್ಟಾರ್ಟಿಂಗ್ ಬೇಸ್. ಕನ್ಫ್ಯೂಷನ್ ಇಲ್ಲ ಫ್ರೆಂಡ್ಸ್. ತುಂಬಾ ಈಸಿ ಬಾರ್ಡರ್ ಡಿಸೈನ್ ಅಂತ ಹೇಳ್ತಾ ಇದ್ದೀನಿ. ಸೊ ಒಂದು ಚೈನನ್ನು ತೊಗೊಳ್ಳೋಣ. ಒಂದು ಚೈನ್ ಯಾವ ಲೆವೆಲ್ಗೆ ಬರುತ್ತೆ, ಈ ಥರ ನೀಡಲನ್ನು ಇಟ್ಕೊಳ್ಳಿ. ಆ ಲೆವೆಲ್ಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೊಳೋದು ಅಷ್ಟೇ. ಸೊ ಇದು ತುಂಬಾ ಈಸಿ ಫ್ರೆಂಡ್ಸ್. ನಿಮ್ಮ ಸ್ಯಾರಿಗೆ ಹಾಕ್ಕೊಳ್ಳಿ, ತುಂಬಾ ಕ್ಯೂಟಾಗಿರುತ್ತೆ ಸ್ಯಾರಿ. ಮತ್ತು ನಿಮ್ಮ ಡ್ರೆಸ್ಸಸ್ಗೂ ಅಷ್ಟೇ ತುಂಬಾ ಡಿಸೈನ್ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಲೌಸ್ಗೂ ಸಹ ಹಾಕ್ಕೋಬೋದು. ಬ್ಲೌಸಸ್ಗೆ ಬ್ಯಾಕ್ ಸೈಡ್ ನೆಕ್ಕಿಗೆ ಎಲ್ಲ ಹಾಕ್ಕೋಬೋದು. ಸೊ ಇದು ತುಂಬಾ ಈಸಿ ಅಂತಲೇ ಹೇಳ್ಬೋದು. ನೋಡಿ, ಒಂದು ಚೈನನ್ನು ತಗೊಳ್ಳೋದು, ಅದು ಬರೋ ಲೆವೆಲ್ಗೆ, ಒಂದು ಚೈನ್ ಲೆವೆಲ್ಗೆ ನಾವು ಬಟ್ಟೆಗೆ ಲಾಕನ್ನು ಮಾಡೋದು ಅಷ್ಟೇ ಫ್ರೆಂಡ್ಸ್. ಒಂದು ಚೈನ್ ತೊಗೊಳ್ಳಿ, ಅದನ್ನು ಅದರ ಲೆವೆಲ್ಗೆ ಲಾಕನ್ನು ಮಾಡ್ಕೊಳ್ಳಿ. ಒಂದು ಚೈನ್ ಲಾಕ್, ಒಂದು ಚೈನ್ ಲಾಕ್, ಅಷ್ಟೇ. ಬೇಸ್ ಕಂಪ್ಲೀಟ್ ಆಗುತ್ತೆ. ಸೊ ಇದೇ ರೀತಿ ನಾವು ಕಂಪ್ಲೀಟ್ ಬಟ್ಟೆಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಚೈನನ್ನು ತೊಗೋಬೇಕು. ಒಂದು ಚೈನ್ ಎಲ್ಲಿಗೆ ಬರುತ್ತೆ ಆ ಲೆವೆಲ್ಗೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಬೇಕಾದ್ರೆ ತುಂಬ ಟೈಟಾಗಿ ಲಾಕ್ ಮಾಡ್ಕೋಬಾರ್ದು, ತುಂಬ ಲೂಸಾಗೂ ಸಹ ಲಾಕನ್ನು ಮಾಡ್ಕೋಬಾರ್ದು. ಒಂದು ಚೈನ್ ಲೆವೆಲ್ಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ಸೊ ಈ ಥರ ಮಾಡಿದ್ರೆ ಬೇಸ್ ಕಂಪ್ಲೀಟ್ ಆಗುತ್ತೆ, ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು ಬಾರ್ಡರ್ ಡಿಸೈನ್. ಇದೇ ರೀತಿ ನಾವು ಕಂಪ್ಲೀಟ್ ಡಿಸೈನ್ನ ಬಟ್ಟೆಗೆ ಮಾಡ್ಕೋಬೇಕು, ಇಷ್ಟೇ. ಸೊ ತುಂಬಾ ಈಸಿ ಫ್ರೆಂಡ್ಸ್. ಇದನ್ನೆಲ್ಲ ನೀವು ಡಿಸೈನ್ನ ನೋಡಿ ಇದೇ ರೀತಿ ನಿಮಗೆ ಬೇರೆ ಡಿಸೈನ್, ಬಾರ್ಡರ್ ಡಿಸೈನರ್ ಆಗಲಿ, ಕ್ರೋಶಾನಲ್ಲೇ ಬಾರ್ಡರಿಂದ ಹಿಡಿದು ಸಿಂಪಲ್ ಟು ಬ್ರೈಡಲ್ ಡಿಸೈನ್ ನಿಮ್ಗೆ ಹೇಗೆ ಹಾಕೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಮೊದಲು ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ಬೇಕು ಕಲಿಯೋರ್ಗು ಅಂತ ನಾನು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಮಧ್ಯೆ ನಿಮಗೆ ಬ್ರೈಡಲ್ ಡಿಸೈನು ಸಹ ನಾನು ಹೇಳ್ಕೊಡ್ತಾ ಇರ್ತೀನಿ. ತುಂಬ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಸ್ಯಾರಿ, ಅಷ್ಟು ಬ್ರೈಡಲ್ ಲುಕ್ಕನ್ನು ಕೊಡಬೇಕು. ಅಂಥ ಡಿಸೈನು ಸಹ ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಈಗ ಬೇಸ್ ಕಂಪ್ಲೀಟ್ ಆಗಿದೆ. ಇದೇ ರೀತಿ ಕಂಪ್ಲೀಟ್ ಕ್ಲಾತ್ಗೆ ಹಾಕ್ಕೊಳ್ಳೋಣ. ಸ್ಯಾಂಪಲ್ ಪೀಸ್ಗೆ ತೋರಿಸ್ತೀನಿ ಹಾಕ್ಕೊಂಡಿದ ನಂತರ ಹೇಗೆ ಕಾಣಿಸುತ್ತೆ ಅಂತ. ನೋಡಿ, ಕಂಪ್ಲೀಟ್ ಆಗಿದೆ. ನಾನು ಬೇಸ್ನ ಹಾಕ್ಕೊಂಡಿದ್ದೀನಿ ಕ್ಲಾತ್ಗೆ, ಸ್ಯಾಂಪಲ್ ಪೀಸ್ಗೆ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ನಲ್ಲಿ ಹೇಗೆ ಮಾಡಬೇಕು ಅನ್ನೋದು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಅದೇ ದಾರನಲ್ಲಿ ನಾವು ಕಂಟಿನ್ಯೂವನ್ನು ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಗಮನವಿಟ್ಟು ನೋಡ್ಕೊಳ್ಳಿ. ಸೊ ಸೇಮ್ ನಾವು ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲಿಗೆ ಸೆಕೆಂಡ್ ಸ್ಟೆಪ್ನಲ್ಲೂ ಸಹ ಲಾಕನ್ನು ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. ಸಿಂಗಲ್ ಲಾಕ್ ಮಾಡಿದ ನಂತರ ನಾವು ಒಂದು ಚೈನ್ ತೊಗೊಂಡು ಲಾಕ್ ಮಾಡಿದಾಗ ಒಂದು ಸ್ಪೇಸಲ್ಲಿ ಕ್ರಿಯೇಟ್ ಆಗಿರುತ್ತೆ ಚೈನ್ನ ಮಧ್ಯದಲ್ಲಿ. ಸೊ ಅಲ್ಲಿ ಒಂದು ನಾವು ಮತ್ತೆ ಇನ್ಸರ್ಟ್ ಮಾಡಿಕೊಂಡು ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ನಾವು ಒನ್ ಟೈಮ್ ದಾರವನ್ನು ಪಿಕ್ ಮಾಡಿ ಎಗೇನ್ ಒನ್ ಟೈಮ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ನಾನು ಚೈನನ್ನು ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕ್ಕೊತೀನಿ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ. 2 ಚೈನ್ ಹಾಕ್ಕೊಂಡು ಒನ್ ಟೈಮ್ ನೀಡಲ್ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶವನ್ನು ಮಾಡ್ತಾ ಇದ್ದೀನಿ. ನೋಡಿ, ಡಬಲ್ ಕ್ರೋಶವನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಲ್ಲ. ಸೊ ಇದನ್ನು ಮತ್ತೆ ಇದನ್ನು ಒಂದು ಚೈನ್ ಹಾಕ್ಕೊಂಡೆ. ಡಬಲ್ ಕ್ರೋಶ ಮಾಡಿದ ನಂತರ ಒಂದು ಚೈನ್ ಹಾಕ್ಕೊಂಡು ಎಗೇನ್ ಪಕ್ಕದಲ್ಲಿ ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರವನ್ನು ತೊಗೊಂಡು ನೆಕ್ಸ್ಟ್ ಪಕ್ಕದಲ್ಲಿ ನಾವು ಪಕ್ಕ ಹಾಗೇ ಮಾಡ್ಕೊಂಡು ಹೋಗಬೇಕು. ಪಕ್ಕದಲ್ಲಿ ಮತ್ತೆ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ನಾವು ಒಂದೊಂದು ಚೈನ್ ತೊಗೊಂಡು ಅಲ್ಲಿ ಕ್ರಿಯೇಟ್ ಆಗುತ್ತಲ್ಲ, ಸೊ ಅಲ್ಲಿ ಪಕ್ಕದಲ್ಲಿ ನಾವು ಅದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಒನ್ ಟೈಮ್ ನಾವು ನೀಡಲ್ ಮೇಲೆ ದಾರ ತೊಗೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಡಬಲ್ ಕ್ರೋಶ ಮಾಡಿದ ನಂತರ
ಅದ್ರ ಮೇಲೆ ನಾವು ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನು ಹಾಕ್ಕೊಂಡು ಒನ್ ಟೈಮ್ ನಾವು ಡಬಲ್ ಕ್ರೋಶವನ್ನು ಮತ್ತೆ ಎಗೇನ್ ನೀಡಲ್ ಮೇಲೆ ದಾರ ತೊಗೋಬೇಕು. ನೀಡಲ್ ಮೇಲೆ ದಾರ ತೊಗೊಂಡು ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು ಒನ್ ಟೈಮ್. ನೋಡಿ ತೋರಿಸ್ತೀನಿ. ಒಂದು ಚೈನ್ ಹಾಕಿದ ನಂತರ ಒನ್ ಟೈಮ್ ನೀಡಲ್ ಮೇಲೆ ದಾರ ತೊಗೊಂಡೆ. ಅದ್ರ ಪಕ್ಕದಲ್ಲಿ ನಾವು ಒಂದು ಚೈನ್ ಅಂತ ಹಾಕ್ಕೊಂಡು ಲಾಕ್ ಮಾಡ್ಕೊಳೋದ್ವಲ್ಲ, ಲಾಕ್ ಪಕ್ಕನೇ ನಾವು ಡಬಲ್ ಕ್ರೋಶ ಮಾಡಿದ ನಂತರ, ಡಬಲ್ ಕ್ರೋಶ ಆದ ನಂತರ ಎಗೇನ್ ಅದ್ರ ಮೇಲೆ ನಾವು ಒಂದು ಚೈನ್ ತೊಗೋಬೇಕು. ಒಂದು ಚೈನ್ ತೊಗೊಂಡಿದ ನಂತರ ಮತ್ತೆ ನಾವು ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರೋದಕ್ಕೆ ನಾವು ನೀಡಲ್ ಮೇಲೆ ದಾರ ತೊಗೋಬೇಕು. ಡಬಲ್ ಕ್ರೋಶ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ನಾವು ಮಾಡ್ಕೊತ ಹೋಗಬೇಕು. ನೋಡಿ ತೋರಿಸ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಂತಲೇ ನಾನು ಸ್ವಲ್ಪ ಲಾಂಗ್ ಆಗಿ ಮಾಡಿರ್ತೀನಿ ವಿಡಿಯೋನ. ಒನ್ ಟೈಮ್ ನೀಡಲ್ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶವನ್ನು ಪಕ್ಕದಲ್ಲಿ ಹಿಂಗೆ ತೊಗೊಂಡಿದ್ದ ನಂತರ ಡಬಲ್ ಕ್ರೋಶವನ್ನು ಕಂಪ್ಲೀಟ್ ಮಾಡಬೇಕು. ಎರಡರಲ್ಲಿ ಒಂದು ಅಂತ ಡಬಲ್ ಕ್ರೋಶ ಮಾಡಿದ ನಂತರ ಒಂದು ಚೈನನ್ನು ಹಾಕ್ಕೋಬೇಕು. ನೋಡ್ತಾ ಇದ್ರಲ್ಲ, ಒಂದು ಚೈನ್ ಹಾಕಿದ ನಂತರ ಎಗೇನ್ ಮತ್ತೆ ಅದ್ರ ಪಕ್ಕದಲ್ಲಿ ಮತ್ತೆ ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನಾವು ಒಂದು ಚೈನ್ ಹಾಕಿ ನಾವು ಲಾಕ್ ಮಾಡಿದ್ವಲ್ಲ, ಒಂದು ಚೈನ್ ಹಾಕಿ ಲಾಕ್ ಮಾಡಿದ್ವಿ, ಇದೇ ಥರ ಕಂಟಿನ್ಯೂ ಮಾಡಿದ್ವಿ ಸ್ಯಾಂಪಲ್ನಲ್ಲಿ. ಸೊ ಆ ಒಂದು ಚೈನ್ ಲಾಕ್ ಮಧ್ಯ ಕೆಳಗಡೆ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಒಳಗಡೆ ನಾವು ಡಬಲ್ ಕ್ರೋಶನ ಮಾಡಿ ಒಂದು ಚೈನನ್ನು ತೊಗೊಂಡು ಒಂದು ಚೈನ್ ಹಾಕ್ಕೊಂಡಿದ ನಂತರ ನೀಡಲ್ ಮೇಲೆ ಮತ್ತೆ ದಾರ ತೊಗೋಬೇಕು. ಮತ್ತು ಪಕ್ಕದಲ್ಲಿ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ನಾವು ಡಬಲ್ ಕ್ರೋಶ ಮಾಡಿದ ನಂತರ ಒಂದು ಚೈನ್ ತೊಗೊಂಡೆ, ಮತ್ತು ನೀಡಲ್ ಮೇಲೆ ದಾರವನ್ನು ಸುತ್ತಕೊಂಡೆ, ಒಂದು ಟೈಮ್ ದಾರವನ್ನು ತೊಗೊಂಡು ಡಬಲ್ ಕ್ರೋಶವನ್ನು ಮಾಡ್ತಾಯಿದ್ದೀನಿ. ನೋಡಿ ಡಬಲ್ ಕ್ರೋಶವನ್ನು ಮಾಡಿದ ನಂತರ ಕಂಪ್ಲೀಟ್ ಆಗಿದೆ. ಇದೇ ರೀತಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಡಿಸೈನ್ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಇದರಲ್ಲಿ ನಾನು ಗ್ರೀನ್ ಕಲರ್ ದಾರವನ್ನು ನಾಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಲಾಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ರಲ್ಲಿ ತೋರಿಸಿದ್ದೀನಿ ನಾವು ಹೇಗೆ ದಾರದ ಒಳಗಡೆ ನಾವು ಮಣಿಯನ್ನು ಪೋಣಿಸ್ಬೇಕು ಅಂತ. ಅದಕ್ಕೋಸ್ಕರ ನಾನು ಮೊದಲು ಅದನ್ನು ಅಪ್ಲೋಡ್ ಮಾಡಿದ್ದು. 2 ಟೈಪ್ನಲ್ಲಿ ಹೇಗೆ ಪೋಣಿಸೋದು ಅಂತ ತೋರಿಸಿದ್ದೀನಿ. ಈಗ ಥರ್ಡ್ ಸ್ಟೆಪ್ನಲ್ಲಿ ನಾವು ಅದನ್ನು ಲಾಕನ್ನು ಮಾಡ್ತಾ ಇದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ. ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ನಲ್ಲಿ ನಾವು ಬ್ಯಾಕ್ ಬರಬೇಕಲ್ಲ, ಅದು ನಾಟ್ ಬಂದ್ಬಿಟ್ಟು ಅದನ್ನು ಫಸ್ಟ್ ಲಾಕನ್ನು ಮಾಡ್ಕೊಳ್ಳೋಣ. ಬಟ್ಟೆಗೆ ಲಾಕ್ ಮಾಡಿದ ನಂತರ ಫಿಕ್ಸ್ ಆಗುತ್ತೆ ಥ್ರೆಡ್. ಸೊ ಅದು ಲಾಕ್ ಮಾಡಿದ ನಂತರ ನೋಡಿ ತೋರಿಸ್ತಾ ಇದ್ದೀನಿ, ಅಲ್ಲಿ ಒಂದು ಸ್ಪೇಸ್ ಇರುತ್ತೆ, ಅಲ್ಲಿ ಎಗೇನ್ ಇನ್ನೊಂದು ಟೈಮ್ ಲಾಕನ್ನು ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಮಾಡಿರ್ತೀವಲ್ಲ, ಅಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಆಗಿರುತ್ತೆ. ಲಾಕ್ ಮಾಡಿದ ನಂತರ ಚೈನನ್ನು ಹಾಕ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ, ಗಮನವಿಟ್ಟು ನೋಡ್ಕೊಳ್ಳಿ. ಚೈನನ್ನು ಹಾಕ್ಕೊತೀನಿ. 2 ಚೈನ್ ಹಾಕಿದ ನಂತರ ಒಂದು ಬೀಡನ್ನು ಎಳ್ಕೊಳ್ಳೋಣ. ಲೆಫ್ಟ್ ಹ್ಯಾಂಡ್ನಲ್ಲಿ ಒಂದು ಫಿಂಗರ್ನಲ್ಲಿ ಹಾಗೆಯೇ ಬೀಡನ್ನು ಪಿಕ್ ಮಾಡ್ಕೊಳ್ಬೇಕು. ಸೊ ಬೀಡನ್ನು ಎಳೆದ ನಂತರ ಡೈರೆಕ್ಟ್ ನಾವು ಬೀಡನ್ನು ತೊಗೋಬಾರ್ದು. ಬೀಡ್ ಹೋಲ್ನಲ್ಲಿ ನಾವು ನೀಡಲ್ ಹೋಲ್ನ ಪಾಸ್ ಮಾಡಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಬೀಡ್ ಹೋಲ್ನಲ್ಲಿ ನೀಡಲ್ ಹೋಲ್ನ ಪಾಸ್ ಮಾಡಿದ್ರೆ ಬೀಡು ನೀಡಲ್ಗೆ ಒಳಗಡೆ ಹೋಗುತ್ತೆ. ಸೊ ಈಗ ನಾವು ಅದನ್ನು ಏನು ಮಾಡಬೇಕು ಅಂದರೆ, ಒನ್ ಟೈಮ್ ಅದರಲ್ಲಿ ನೀಡಲ್ನ ಮೇಲೆ ದಾರವನ್ನು ಸುತ್ತಕೊಂಡು ಅದೇ ಜಾಗದಲ್ಲಿ ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಡಬಲ್ ಕ್ರೋಶ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಕಂಪ್ಲೀಟ್ ಡಬಲ್ ಕ್ರೋಶ ಅಲ್ಲ, ನಾವು ಹಿಂಗೆ ಎತ್ಕೊಂಡ್ಮೇಲೆ ದಾರವನ್ನು ಬೀಡ್ನ ಮೂಲಕ ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕು. ದಾರವನ್ನು ತೊಗೊಂಡು ನೆಕ್ಸ್ಟು ನಾವಲ್ಲಿ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಿದ್ದೀನಿ. ನೆಕ್ಸ್ಟು ನಾವು ಅದನ್ನು ಅಟ್ ಎ ಟೈಮ್ ನಾವು ಅದನ್ನು ಫುಲ್ ಪಿಕ್ ಮಾಡ್ಕೋಬೇಕು. ದಾರವನ್ನು ಹಾಫ್ ಡಬಲ್ ಕ್ರೋಶ ಥರ ಆಗುತ್ತೆ. ಅದಾದ ನಂತರ ನಾವು ಚೈನನ್ನು ತೊಗೋಬೇಕು. 3 ಚೈನ್ ತೊಗೊತಾ ಇದ್ದೀನಿ. ಅದ್ರ ಮೇಲೆ 3 ಚೈನ್ ತೊಗೊಂಡ ನಂತರ ನೋಡಿ, ಅದು ಬೀಡ್ ಕೆಳಗಡೆ ಒಂದು ಸ್ಪೇಸ್ ಕ್ರಿಯೇಟ್ ಆಗಿರುತ್ತೆ. ಅದರ ಒಳಗಡೆ ಹೋಗಿ ನಾವು ಅದನ್ನು ಥ್ರೆಡ್ನ ಪಿಕ್ ಮಾಡಿ ಲಾಕನ್ನು ಮಾಡ್ಕೋಬೇಕು. ಲೈಕ್ ಪಿಕೋ ಸ್ಟಿಚ್ ಥರ ಕಾಣಿಸುತ್ತೆ ಅದು. ಲಾಕ್ ಮಾಡಿದ ನಂತರ ಮತ್ತೆ ಒಂದು ಬೀಡನ್ನು ಪಿಕ್ ಮಾಡ್ತಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ. ಪಿಕ್ ಮಾಡಿದ ನಂತರ ಬೀಡ್ನ ಹೋಲ ಒಳಗಡೆ ಹೋಗಿ ನಾವು ಇನ್ಸರ್ಟ್ ಮಾಡಿದ ನಂತರ ಒನ್ ಟೈಮ್ ನಾನು ಸೂಜಿ ಮೇಲೆ ದಾರ ಸುತ್ಕೊತೀನಿ. ನೆಕ್ಸ್ಟು ನಾವು ಅದು ದಾರ ಮೇಲೆ ಬಂದ ನಂತರ ನಾವು ಬೀಡ್ನ ಒಳಗಡೆ ಅದನ್ನು ದಾರವನ್ನು ತೂರಿಸ್ಕೊಂಡ ನಂತರ ಡಬಲ್ ಕ್ರೋಶವನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ ಅಟ್ ಎ ಟೈಮ್ ನೋಡಿ ಎರಡರಲ್ಲಿ ಒಂದು ಈ ಥರ ಮಾಡ್ಕೊತಾ ಹೋಗಬೇಕು ಡಬಲ್ ಕ್ರೋಶವನ್ನು. ಮತ್ತು ಅದ್ರ ಮೇಲೆ ನಾವು ಮಾಡಿದ ನಂತರ ಅದ್ರ ಮೇಲೆ 3 ಚೈನನ್ನು ಹಾಕ್ಕೋಬೇಕು. 3 ಚೈನ್ ಹಾಕಿ ಮಧ್ಯ ಕೆಳಗಡೆ ಸ್ಪೇಸ್ ಕ್ರಿಯೇಟ್ ಆಗಿರುತ್ತೆ. ಅದರೊಳಗಡೆ ನೀಡಲ್ನ ತೂರಿಸಿ ಥ್ರೆಡ್ನ ಪಿಕ್ ಮಾಡಿ ಪಿಕೋ ಸ್ಟಿಚ್ ಒಂದು ರೆಡಿ ಆಗುತ್ತೆ. ಸೊ ಇದೇ ರೀತಿ ನಾವು ದಾರದಲ್ಲಿ ನಾವು ಹಾಗೇನೆ ಲೆಫ್ಟ್ ಹ್ಯಾಂಡ್ನಲ್ಲಿ ಒಂದೊಂದು ಬೀಡನ್ನು ಬಿಡ್ತಾ ಹೋಗಬೇಕು. ಒಂದೊಂದು ಬೀಡಲ್ಲಿ ಬಂದ ತಕ್ಷಣ ನೀಡಲ್ನ ಮೌತಿಂದ ಬೀಡ್ನ ಹೋಲ್ ಒಳಗಡೆ ನಾವು ನೀಡಲ್ನ ತೂರಿಸ್ಕೊಂಡು ಒನ್ ಟೈಮ್ ನಾವು ನೀಡಲ್ ಮೇಲೆ ದಾರವನ್ನು ತಗೊಂಡು ಅದರ ಪಕ್ಕದಲ್ಲೇ ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನೋಡಿ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ಬೀಡ್ನ ಮೇಲೆ ಒನ್ ಟೈಮ್ ದಾರವನ್ನು ತೊಗೊಂಡು
ಡಬಲ್ ಕ್ರೋಶವನ್ನು ನಾವು ಮಾಡ್ತಾ ಹೋಗ್ತಿದ್ದೀವಿ. ಡಬಲ್ ಕ್ರೋಶವನ್ನು ಮಾಡಿದ ಮೇಲೆ ಪಿಕ್ ಮಾಡಿದ ನಂತರ ಅದನ್ನು ಮಾಡಿದ ನಂತರ ನಾವು ಅದನ್ನು ಥ್ರೆಡ್ನ ಬೀಡ್ನ ಒಳಗಡೆ ಪಿಕ್ ಮಾಡ್ಕೋಬೇಕು. ಪಿಕ್ ಮಾಡಿದ ನಂತರ ನಾವು ಅಲ್ಲಿ ಡಬಲ್ ಕ್ರೋಶವನ್ನು ತೊಗೋಬೇಕು, ಎರಡರಲ್ಲಿ ಒಂದು. ನಂತರ 3 ಟೈಮ್ ನಾವು ಚೈನ್ ಲಾಕನ್ನು ಹಾಕೋಬೇಕು, ಚೈನ್ ಸ್ಟಿಚ್ಚನ್ನು ಹಾಕ್ಕೋಬೇಕು. 3 ಚೈನ್ ಅನ್ನ ಹಾಕ್ಕೊಂಡಿದ್ದ ನಂತರ ನಾವಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಆಗಿರುತ್ತೆ ನೀಡಲ್ನ ಬೀಡ ಒಳಗಡೆ. ಅಲ್ಲಿ ನಾವು ಥ್ರೆಡ್ನ ಪಿಕ್ ಮಾಡಿಕೊಂಡು ಅಲ್ಲಿ ಒಂದು ಲಾಕನ್ನು ಹಾಕಿದ್ರೆ ನಮಗಲ್ಲಿ ಪೀಕೋ ಸ್ಟಿಚ್ ಥರ ಒಂದು ಸ್ಮಾಲ್ ಫ್ಲವರ್ ಥರ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ ಡಿಸೈನು. ಇದನ್ನೇ ಬಾರ್ಡರ್ ಡಿಸೈನ್ ಅಂತ ನಾನು ಹೇಳಿದ್ದು. ಸೊ ಇದೇ ರೀತಿ ನಾವು ಕಂಪ್ಲೀಟಾಗಿ ಮಾಡ್ಕೋಬೇಕು. ಅದನ್ನು ನೋಡ್ತಾ ಇರಿ. ಬೀಡ್ನ ಒಳಗಡೆ ನಾವು ನೀಡಲ್ನ ಹಾಕಿದ್ವಿ, ಅದು ಹಾಕಿ ನಾವು ಅದನ್ನು 1 ಟೈಮ್ ನೀಡಲ್ನ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡಬೇಕಾದ್ರೆ ನೋಡಿ ತೋರಿಸ್ತಾ ಇದ್ದೀನಿ. ಡಬಲ್ ಕ್ರೋಶವನ್ನು ಮಾಡಬೇಕಾದ್ರೆ ನಮಗೆ ನಿಧಾನವಾಗಿ ಬೀಡ್ನ ಒಳಗಡೆಯಿಂದ ದಾರವನ್ನು ಎಳ್ಕೊಂಡು ನಂತರ ನಾವು ಅಲ್ಲಿ ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನೋಡಿ ಬೀಡ್ನ ತೊಗೊಂಡು ಡಬಲ್ ಕ್ರೋಶವನ್ನು ಮಾಡೋದಕ್ಕೆ 1 ಟೈಮ್ ದಾರವನ್ನು ಸುತ್ತಕೊಂಡೆ ನೀಡಲ್ ಮೇಲೆ. ಈಗ ನಮಗೆ ಬೀಡ್ನ ಒಳಗಡೆ ಥ್ರೆಡ್ನ ಪಾಸ್ ಮಾಡಿದ ನಂತರ ನಾವು ಡಬಲ್ ಕ್ರೋಶ ಎರಡರಲ್ಲಿ ಒಂದು ಮಾಡ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ತುಂಬಾ ಈಸಿ ಇದು. ಇದೇ ರೀತಿ ಕಂಪ್ಲೀಟ್ ನಾವು ಡಿಸೈನ್ಗೆ ಮಾಡ್ಕೋಬೇಕು. ಕಂಪ್ಲೀಟ್ ಸ್ಯಾಂಪಲ್ಗೆ ಇದೇ ರೀತಿ ಮಾಡ್ಕೋಬೇಕು. ತುಂಬಾ ಈಸಿ ಅಂತಲೇ ಹೇಳ್ತೀನಿ. ಇದನ್ನು ನಾವು ಸ್ಯಾರಿಗಾಗಲಿ, ಬ್ಲೌಸ್ಗಾಗಲಿ, ಚೂಡಿದಾರ್ಗಾಗಲಿ, ಡ್ರೆಸ್ಸಸ್ಗೆಲ್ಲ ಮಾಡ್ಕೋಬೋದು. ತುಂಬಾ ಈಸಿ ಅಂತ ಹೇಳ್ತೀನಿ. ಇದೇ ರೀತಿ ಕಂಪ್ಲೀಟ್ 3 ಚೈನ್ನ ಹಾಕ್ಕೋಬೇಕು. ಡಬಲ್ ಕ್ರೋಶ ಆಗಿದ ನಂತರ ಒಳಗಡೆ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತಲ್ಲ, ಆ ಸ್ಪೇಸ್ನಲ್ಲಿ ನಾವು ಲಾಕನ್ನು ಮಾಡ್ಕೋಬೇಕು. ನೋಡಿ ಡಿಸೈನ್ ರೆಡಿಯಾಗಿದೆ, ಬಾರ್ಡರ್ ಡಿಸೈನ್ ರೆಡಿಯಾಗಿದೆ. ಕ್ರೋಶಾ ಬಾರ್ಡರ್ ಡಿಸೈನ್ ಸ್ಯಾರಿಗೆ ಆಗಲಿ ಪ್ರತಿಯೊಂದು ಯಾವುದೇ ಒಂದು ಕ್ಲಾತ್ಗೆ ಹಾಕ್ಕೋಬೋದು. ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಹೊಸ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಈಸಿ ಫ್ರೆಂಡ್ಸ್. ನೀವು ಮೊದಲು ನಿಮ್ಮೊಂದು ವೇಸ್ಟ್ ಪೀಸ್ ಅಥವಾ ಸ್ಯಾಂಪಲ್ ಪೀಸ್ಗೆ ನೀವು ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮಗೆ ಅದು ಇಷ್ಟ ಆದರೆ